सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि शिक्षावल्ली। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणम् वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपत्य वेदशिरसो वक्ष्यामि सद्वार्तिकम्। ॐ यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुता परवशश्चक्रे हितं दुःखिनां यद्वाणीकुलिशावरुग्णमतयः पेतुर्दिशस्तार्किकाः भक्त्या पूज्यतमं प्रणम्यतमहं तद्भाष्यनीतौ यते। अथ ಏಕಾದಶೋನುವಾಕಃ. 11ನೇ ಅನುವಾಕ ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತು ಮೊದಲನೆಯ ಶಿಕ್ಷಾಧ್ಯಾಯದಲ್ಲಿ ಶಿಕ್ಷಾವಲ್ಲಿಯಲ್ಲಿ. ಇದರಲ್ಲಿ ಕೆಲವು ಸ್ವಲ್ಪ ಭಾಗ ಆಗಿತ್ತು, ಅದರ ಮುಂದಿನ ಭಾಗವನ್ನು ಮುಂದುವರೆಸೋಣ. ಮೊದಲಿಗೆ ಈ ಒಂದು 11ನೇ ಅನುವಾಕದ ಮಂತ್ರವನ್ನು ಒಂದು ಸಾರಿ ಪೂರ್ತಿ ಹೇಳ್ಕೊಂಡು ಬಿಡೋಣ. ಓಂ ವೇದಮನೂಚ್ಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಃ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ
ಏಕೆ ಚಾಸ್ಮಶ್ರೇಯಾಂಸೋ ಬ್ರಾಹ್ಮಣಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ಧ್ಯೇಯಂ ಅಶ್ರದ್ಧಯಾ ಧ್ಯೇಯಂ ಶ್ರಿಯಾ ಧ್ಯೇಯಂ ಹ್ರಿಯಾ ಧ್ಯೇಯಂ ಭಿಯಾ ಧ್ಯೇಯಂ ಸಂವಿದಾ ಧ್ಯೇಯಂ ಅಥ ಯದಿ ತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಯೇ ತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷ ಧರ್ಮಕಾಮಾಃ ಸ್ಯುಃ ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ ಅಥಾಭ್ಯಾಖ್ಯಾತೇಷು ಯೇ ತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷ ಧರ್ಮಕಾಮಾಃ ಸ್ಯುಃ ಯಥಾ ತೇ ತೇಷು ವರ್ತೇರನ್ ತಥಾ ತೇಷು ವರ್ತೇಥಾಃ ಏಷ ಆದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್ ಏತದನುಶಾಸನಂ ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ ಇತಿ ಏಕಾದಶೋನುವಾಕಃ. 11ನೆಯ ಅನುವಾಕ. ಶಿಷ್ಯ ಉಪನೀತನಾಗಿ ಸ್ನಾತಕನಾಗಿ ಗಾರ್ಹಸ್ಥ್ಯ ಧರ್ಮ ನಿರ್ವಹಣಕ್ಕೆ ಹೋಗಬೇಕು. ಆ ಒಂದು ಸಂದರ್ಭದಲ್ಲಿ ಆಚಾರ್ಯರು ಅವನಿಗೆ ಸಮಾವರ್ತನೆಯನ್ನು ಮಾಡಿಸಿ ನಂತರ ಈ ಕೆಲವು ಹಿತೋಕ್ತಿಗಳನ್ನು ಹೇಳುತ್ತಾರೆ. ನೋಡಪ್ಪ, ನೀನು ಮುಂದೆ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬೇಕು ಅಂತ ಹೇಳ್ತಾರೆ. ಇದು ಏನು? ಇದು ಅನುಶಾಸ್ತಿ. ಅನುಶಾಸ್ತಿ ಅಂತಕ್ಕಂಥದ್ದೇನು? ಇದನ್ನ ನೀನು ಮಾಡಲೇಬೇಕು ಎಂಬುದಾಗಿ ಅನುಶಾಸನ ವಚನ ಇದು. ಇದರಲ್ಲಿ ಸ್ವಲ್ಪ ಭಾಗ ಆಗಿತ್ತು. ಎಲ್ಲಿ? ಪ್ರಜನನ ಪ್ರಜಾತಿತ್ರಯ ನಿರ್ದೇಶ ಸಾಮರ್ಥ್ಯಾತ್ ಅಂತ 62 ಆ ಕಥಂ ಮನುಶಾಸ್ತೀತಿ ಅಂತ ಬಂದಿದೆಯಲ್ಲ ಅಲ್ಲಿ. ಮುಂದೆ ನೋಡೋಣ. ಈಗ ಇಲ್ಲಿಯವರೆಗೆ ಒಂದು ಘಟ್ಟಾಯಿತು. ಏನು? ನೀನು ಇವನ ಸ್ನಾತಕನಾಗಿ ಬರ್ತೀಯ. ಬಂದ ಮೇಲೆ ಮೊಟ್ಟ ಮೊದಲು ನೀನು ಮಾಡತಕ್ಕಂತಹ ಕರ್ತವ್ಯ ಏನು ಅಂತಂದ್ರೆ ಸತ್ಯಂ ವದ. ನೋಡಿ, ಅದೇ ಫಸ್ಟ್ ಮೊಟ್ಟ ಮೊದಲನೇ ಪಾಠ. ಆಮೇಲಿಂದ ಧರ್ಮಂಚರ ಸ್ವಾಧ್ಯಾಯ ಪ್ರಮಾದ ಮುಂದೆ ಹೇಳ್ಕೊಂಡು ಬರ್ತಾರೆ. ಅಷ್ಟು ಬೆಲೆ ಸತ್ಯವಚನಕ್ಕೆ ಇರಲಿ. ಹೀಗೆ ಹೇಳಿಕೊಂಡು ನೋಡು, ನೀನು ವಿವಾಹವನ್ನು ಮಾಡಿಕೊಂಡು ಸಂತಾನೋತ್ಪತ್ತಿ ವಿಚ್ಛೇತ್ತಿಯಾಗದಂತೆ ನೋಡಿಕೊಳ್ಳಬೇಕು. ಮತ್ತು ನಿನ್ನ ಮಗನನ್ನೂ ಕೂಡ ಅವನಿಗೂ ವಿವಾಹವನ್ನು ಮಾಡಿ ಪ್ರಜಾತಿ ಅಂದರೆ ಅವರು ಮಗನನ್ನು ಪಡೆಯುವ ಹಾಗೆ ನಿನಗೆ ಮೊಮ್ಮಗ ಪಡೆಯುವ ಹಾಗೆ ಅದೇನಿಲ್ಲ, ಸಂತಾನ ನೈರಂತರ್ಯ ಅದು ವಿಚ್ಛಿತ್ತಿಯಾಗದಂತೆ ನೀನು ನೋಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರು. ಒಂದು ಘಟ್ಟ ಆಯಿತು ಇಲ್ಲಿವರೆಗೆ. ಇಲ್ಲಿವರೆಗೆ ಹೇಳಿಬಿಟ್ಟು ಈಗ ಮುಂದೆ ಹೇಳ್ತಾ ಇದ್ದಾರೆ. ಯಾವಾಗ? ನೋಡಿ, ನೀನು ಮದುವೆ ಮಾಡಿಕೊಳ್ಬೇಕಪ್ಪ, ಮಕ್ಕಳನ್ನು ಪಡೆಯಬೇಕು, ಆ ಮಕ್ಕಳಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿದ್ರು. ಈ ಹೇಳೋದಕ್ಕಿಂತ ಮುಂಚೆ ಏನು ಹೇಳಿದ್ರು? ಸತ್ಯಂ ವದ ಅಂತ ಹೇಳಿದ್ರು. ಹೌದು ತಾನೆ? ಈಗ ಇವನು ಈ ಒಂದು ಗೃಹಸ್ಥ ಧರ್ಮಕ್ಕೆ ಅವನಿಗೆ ಯೋಗ್ಯತೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ತಿರ್ಗಾ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದು? ಸತ್ಯಾತ್ ನ ಪ್ರಮದಿತವ್ಯಂ, ಸತ್ಯಾನ್ನ ಪ್ರಮದಿತವ್ಯಂ. ಇದೇನ್ರಿ ಇದು? ಈ ಒಂದು ಗುರುಗಳು ಮೊಟ್ಟ ಮೊದಲು ಅವನು ಆಶ್ರಮದಿಂದ ಈಚೆ ಬರುವಾಗ ಹೇಳಿದ್ದ ಒಂದು ಅನುಶಾಸನೆಯ ಸತ್ಯಂವದ ತಿರ್ಗಾ ಹೇಳ್ತಾ ಇದ್ದಾರಲ್ಲಪ್ಪ ಅಂತಂದ್ರೆ ಇದಕ್ಕೆ 2-3 ಕಾರಣ ಕೊಡಬಹುದು. ತೀರಾ ಲೌಕಿಕ ಕಾರಣ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಅದು ಸ್ನಾತಕನಾಗಿದ್ದಾನೆ, 12 ವರ್ಷ ಬ್ರಹ್ಮಚಾರಿ ವ್ರತವನ್ನು ಪಾಲನೆ ಮಾಡಿದ್ದ,
ಅಲ್ಲಿ ಅವನಿಗೆ ಯಾವ ವಿಧವಾದ ಈ ವಿಷಯ ಅಂತಕ್ಕಂಥದ್ದು ಇರಲಿಲ್ಲ. ಅಲ್ಲಿ ಅರಣ್ಯ, ಅಲ್ಲಿ ಏನಿದೆ? ಅಲ್ಲಿ ಏನೂ ಇಲ್ಲ. ಹೌದ್ ತಾನೆ? ಮನಸ್ಸು ಚಂಚಲವಾಗುವುದಕ್ಕೆ, ಸತ್ಯದಿಂದ ದೂರ ಹೋಗುವುದಕ್ಕೆ ವಿಷಯವೇ ಇರಲಿಲ್ಲ ಅವನಿಗೆ. ಯಾಕೆಂದರೆ ಯಾರು ಜನಗಳಿರಲಿಲ್ಲ, ಸಂಸಾರ ಇರಲಿಲ್ಲ, ಕಷ್ಟ ಇಲ್ಲ, ಗುರುಗಳು ಊಟ ಹಾಕ್ಬಿಡ್ತಾ ಇದ್ರು, ಓದ್ತಾ ಇದ್ದ, ಅಷ್ಟೇ, ಇನ್ನೇನು ಇರಲಿಲ್ಲ. ಸತ್ಯವನ್ನು ಬಿಡುವುದಕ್ಕೆ ಕಾರಣವೇ ಇರಲಿಲ್ಲ ಆಗ ಅಲ್ಲಿ ಅವನಿಗೆ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಪ್ಪ, ನೀನು ಇಲ್ಲಿಂದ ಹೊರಡು, ನೀನು ಮತ್ತೆ ಈ ಗೃಹಸ್ಥಾಶ್ರಮ ಯಾಗು ಅಂತ ಹೇಳ್ತಾರೆ. ಗುರುಗಳಿಗೆ ಗೊತ್ತಿತ್ತೋ ಏನೋ, ಓಹೋ ಗೃಹಸ್ಥಾಶ್ರಮ ಆದರೆ ನಾನು ಹಿಂದೆ ಏನು ಹೇಳಿದೆ ಸತ್ಯಂ ವದ ಅಂತ ಅನ್ನೋದು, ಅದನ್ನು ಈ ಪಾಲಿಸಿಕೊಂಡು ಬರುವುದಕ್ಕೆ ಬೇಕಾದಷ್ಟು ಅಡ್ಡಿ ಆತಂಕಗಳಿರುತ್ತೆ. ಯಾಕೆಂದರೆ ಅಲ್ಲಿ ವಿಷಯಗಳು ಬೇಕಾದಷ್ಟಿರುತ್ತೆ. ಈ ಸತ್ಯವನ್ನು ಬಿಟ್ಟು ಹೋಗೋದಕ್ಕೆ ಬೇಕಾದಷ್ಟು ವಿಷಯ ಸಾಮಗ್ರಿಗಳು ಸಿಗ್ತವೆ. ಯಾವಾಗ? ಗೃಹಸ್ಥಾಶ್ರಮ. ಏನೇನೋ ತಾಪ ಏನೋ ಇರ್ತವಲ್ಲ, ನಮಗೆಲ್ಲ ಅನುಭವ ಇದೆಯಲ್ಲ ಅದಕ್ಕೆ. ಆದ್ದರಿಂದ ಅಂತಹ ವಿಷಮ ಸಂದರ್ಭದಲ್ಲಿಯೂ ಕೂಡ ಎಲ್ಲಾದರೂ ಇವನು ಸತ್ಯವನ್ನು ಬಿಟ್ಟು ನಡೆದು ಬಿಟ್ಟಾನು ಎಂಬ ಈ ಮನಸ್ಸಿನ ಖೇದದಿಂದ ಗುರುಗಳು ನೋಡಿ ಇವನಕ್ಕೆ ನೋಡಪ್ಪ ವಿವಾಹಕ್ಕೆ ಅನುಮತಿಯನ್ನು ಕೊಟ್ಟ ಮೇಲೆ ಪುನಃ ಇರ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ಸತ್ಯಾನ್ನ ಪ್ರಮದಿತವ್ಯಂ, ತವ್ಯ ಪ್ರತ್ಯಯವನ್ನು ಉಪಯೋಗಿಸಿ ಸತ್ಯಾತ್ ನ ಪ್ರಮದಿತವ್ಯಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮದಿತವ್ಯಂ ಅಂತಂದ್ರೇನು? ಅದಕ್ಕೆ ಬರೀತಾರೆ ಆಚಾರ್ಯ ನೋಡಿ, ಪ್ರಮಾದೋ ನ ಕರ್ತವ್ಯ ಅಂತ ಬರೀತಾರೆ. ಇಲ್ಲಿ ಪ್ರಮಾದ ಅಂತಂದ್ರೆ ಏನು? ಪ್ರಮಾದ ಅಂತಂತಂದರೆ ಕೆಲವು ಸಾರಿ ನಮಗೆ ಈ ಒಂದು ಕೆಲಸವನ್ನು ಇದನ್ನು ಮಾಡಬಾರದು ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದರೂ ಕೂಡ ಏನೋ ಅನಿರೀಕ್ಷಿತವಾಗಿಯೋ ಅಥವಾ ಏನೋ ಮರೆತೋ ಅಥವಾ ಇನ್ಯಾವುದೋ ಮನಸ್ಸಿನ ಸ್ಥಿತಿಯಲ್ಲೋ ಏನೋ ಒಂದು ಆ ಕೆಲಸ ಮಾಡಿಬಿಡ್ತೇವೆ. ಯಾವಾಗ ಮಾಡ್ತೇವೆ? ನಮಗೆ ಚೆನ್ನಾಗಿ ಗೊತ್ತು ಈ ಕೆಲಸವನ್ನು ಮಾಡಬಾರದು, ಇದು ನಿಷಿದ್ಧ ಕರ್ಮ ಅಂತ ಗೊತ್ತು. ಆದರೂ ಕೂಡ ಯಾವುದೋ ಪ್ರಮಾದದಿಂದ, ಅಂದರೆ ಮರೆತೋ ಅಥವಾ ಇನ್ನೇನೋ ಕಾರಣದಿಂದ ಗೊತ್ತಿದ್ದರೂ ಕೂಡ ಅದರಿಂದ ನಾವು ದೂರ ಹೋಗಿಬಿಡುತ್ತೇವೆ. ಇದಕ್ಕೆ ಪ್ರಮಾದ ಅಂತ ಹೆಸರು. ಹೀಗೆ ಇಂತಹ ಪ್ರಮಾದದಿಂದಲೂ ಕೂಡ ನೀನು ಸತ್ಯದಿಂದ ದೂರ ಹೋಗಬೇಡ. ಅಂದರೆ ಮರೆತಾದರೂ ಕೂಡ ಸುಳ್ಳನ್ನು ಹೇಳಬೇಡ ಅಂತ ಅರ್ಥ. ಏನೋ ಮರ್ತೈಸೋ ಹೇಳಿಬಿಟ್ಟೆ ಸ್ವಾಮಿ ಅಂತಂದರೆ ಇಲ್ಲ ಯಾವಾಗಲೂ ಇಲ್ಲ, ಹೇಳಬಾರ್ದು ಅಂತ ಅನ್ನೋದಕ್ಕೆ ಇಲ್ಲಿ ಪುನಃ ಸತ್ಯಾನ್ನ ಪ್ರಮದಿತವ್ಯಂ. ಅಲ್ಲಿ ಸತ್ಯಂ ವದ, ಇದು ಸತ್ಯಾತ್ ನ ಪ್ರಮದಿತವ್ಯಂ. ಅಂದರೆ ಮೈಮರೆತು ಕೂಡ. ಪ್ರಮಾದ ಅಂದರೆ ಪ್ರಮಾದೋ ಅನವಧಾನತ ಅಂತ. ಅನವಧಾನ ಅಂದರೆ ಆ ನೇರವ ಅದರಲ್ಲಿ ಮನಸ್ಸು ಇಲ್ಲದೆ ಇರೋದು. ಮೈ ಮರೆತು ಕೂಡ ಸತ್ಯದಿಂದ ದೂರ ಹೋಗಬೇಡ, ಸುಳ್ಳನ್ನು ಹೇಳಬೇಡ ಅಂತ. ಪ್ರಮಾದನ ಸತ್ಯಾಚ ಪ್ರಮದನಂ ಅನೃತ ಪ್ರಸಂಗ. ಅಂದರೆ ಸತ್ಯಾಚ ಅಂದರೆ ಸತ್ಯವನ್ನು ಬಿಟ್ಟು ದೂರ ಹೋಗೋದು, ಪ್ರಮಾದದಿಂದ ದೂರ ಹೋಗೋದು ಅನೃತ ಪ್ರಸಂಗ, ಸುಳ್ಳು ಹೇಳೋದು ಅಂತ. ಅದನ್ನು ಮಾಡಬೇಡ, ಪ್ರಮಾದದಿಂದಲೂ ಕೂಡ ಮಾಡಬೇಡ ಅಂಥೇಳಿ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಪ್ರಮಾದ ಶಬ್ದ ಸಾಮರ್ಥ್ಯಾತ್ ವಿಸ್ಮೃತ್ಯ ಅಪಿ ಅನೃತಂ ನ ವಕ್ತವ್ಯಂ ಇತ್ಯರ್ಥ. ಇಲ್ಲಿ ಪ್ರಮಾದ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ಹಿಂದೆ ಸತ್ಯಂ ವದ ಅಂತ ಹೇಳಿದ್ರು. ಇಲ್ಲಿ ಸತ್ಯಾನ್ನ ಪ್ರಮದಿತವ್ಯಂ ಅಂತ ಹೇಳಿ ಪ್ರಮಾದ ಶಬ್ದ ಹೇಳಿದ್ದಾರೆ. ಇಲ್ಲಿ ಪ್ರಮಾದ ಶಬ್ದವನ್ನು ಯಾತಕ್ಕೆ ಹೇಳಿದ್ದಾರೆ ಅಂತಂದರೆ, ವಿಸ್ಮೃತ್ಯ, ಹಿಂದೆ ಹೇಳಿದ್ವಲ್ಲ, ಮೈಮರೆತು ಕೂಡ ಯಾವುದು ಅನವಧಾನತೆಯಿಂದ ಏನೋ ಕೇರ್ಲೆಸ್ ಏನೋ ಆಗ್ಬಿಡುತ್ತೆ, ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅನೃತಂ ನ ವಕ್ತವ್ಯಂ ಇತ್ಯರ್ಥ. ಸುಳ್ಳನ್ನು ನೀನು ಹೇಳಬಾರದು ಅಂತಕ್ಕಂಥದ್ದು. ಮತ್ತು ಅನ್ಯಥಾ ಅಸತ್ಯವದನ ಪ್ರತಿಷೇಧ. ಹೀಗೆ ಈ ಪ್ರಮಾದ ಶಬ್ದವನ್ನು ಉಪಯೋಗಿಸ್ತೆ ಕೇವಲ ಸುಮ್ಮನೆ ಸತ್ಯವನ್ನು ಹೇಳಬೇಕು ಕಣಯ್ಯ ಅಂತ ಹೇಳಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಏನಾಗ್ತಾ ಇದರಲ್ಲಿ ಅಸತ್ಯವದನ ಪ್ರತಿಷೇಧ ಏವ ಸ್ಯಾತ್. ಅಂದರೆ ಸುಳ್ಳನ್ನು ನೀನು ಹೇಳಬಾರದು ಎಂಬುದಾಗಿ ಎಷ್ಟೇ ಅರ್ಥವಾಗಿಬಿಡುತ್ತೆ. ಯಾವಾಗ ಈ ಪ್ರಮಾಣ ಉಪಯೋಗಿಸುತ್ತೆ ಹಾಗೆ ಹೇಳಿಬಿಟ್ರೆ.
ಆದರೆ ಇಲ್ಲಿ ಈ ಶಬ್ದ ಉಪಯೋಗಿಸಿರೋದ್ರಿಂದ ಕೇವಲ ಸುಳ್ಳನ್ನ ಹೇಳಬಾರದು ಅಂತ ಅನ್ನುವ ಪ್ರತಿಷೇಧ ಮಾತ್ರವಲ್ಲ, ಮತ್ತೆ ಸತ್ಯವನ್ನೇ ಹೇಳಬೇಕು ಅಂತಕ್ಕಂಥ ಒಂದು ನಿಯಮ, ಅನುಶಾಸನ, ಮತ್ತೆ ಪ್ರಮಾದ ಶಬ್ದ, ಪ್ರಮಾದದಿಂದಲೂ ಕೂಡ, ಅನವಧಾನತೆಯಿಂದಲೂ ಕೂಡ, ಮೈ ಮರೆತೂ ಕೂಡ, ಯಾವ ಸಂದರ್ಭದಲ್ಲಿಯೂ ಕೂಡ ನೀನು ಈ ಸತ್ಯವನ್ನು ಬಿಡಬಾರದು, ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು ಈ ಪ್ರಮಾದ ಅನ್ನೋ ಶಬ್ದದಿಂದ ಗೊತ್ತಾಗುತ್ತೆ. ಇದೇ ರೀತಿ ಇನ್ನು ಮುಂದೆಲ್ಲ ಧರ್ಮ ನ ಪ್ರಮದಿತವ್ಯಂ, ಧರ್ಮಾತ್ ನ ಪ್ರಮದಿತವ್ಯಂ ಅಂದ್ರೇನು? ಧರ್ಮವನ್ನು ಬಿಟ್ಟು ಹೋಗಬೇಡ ಅಂದರೆ ಇಲ್ಲೂ ಅಷ್ಟೇ ಪ್ರಮದಿತವ್ಯಂ, ಪ್ರಮಾದದಿಂದ ಮೈ ಮರೆತು ಕೂಡ ಧರ್ಮವನ್ನು ಬಿಡಬೇಡ, ಧರ್ಮವನ್ನು ಬಿಡದೇ ಇರಬೇಡ. ಮೈ ಮರೆತು ಕೂಡ ನೀನು ಅಧರ್ಮವನ್ನು ಮಾಡಬೇಡ. ಎಲ್ಲೋ ಸ್ವಾಮಿ ಗೊತ್ತಾದಿಲ್ಲ ಮಾಡಬೇಡ, ಗೊತ್ತಾದಿಲ್ಲ ಇತ್ತಾದಿಲ್ಲ, ಇಲ್ಲ ಆದರೂ ಮಾಡಬೇಡ. ಧರ್ಮ ಧರ್ಮ ಅಂದ್ರೇನು? ಧರ್ಮ ಹಿಂದೆ ಬೇಕಾದಷ್ಟು ಕಡೆ ಬಂದಿದೆ. ಇದು ಧರ್ಮ ಶಬ್ದಸ್ಯ ಅನುಷ್ಠೇಯ ವಿಷಯತ್ವಾತ್ ಅನುಷ್ಠಾನಂ ಪ್ರಮಾದ. ಇಲ್ಲಿ ಧರ್ಮ 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 ಅಂತಂದ್ರೇನು? ಯಾವುದನ್ನ ಶಾಸ್ತ್ರವು ಇಂತಹವನಿಗೆ ಇಂತಹ ಕಾಲದಲ್ಲಿ ವಿಧಾನ ಮಾಡಿದೆಯೋ ಅದರ ಒಂದು ಅನುಷ್ಠಾನ ಮಾಡುವುದಕ್ಕೆ ಆ ಕರ್ಮ ಇದೆಯಲ್ಲ, ಅದಕ್ಕೆ ಧರ್ಮ ಧರ್ಮ ಅಂತ ಹೆಸರಾಯಿತು. ಈ ಒಂದು ಧರ್ಮ ಇದೆಯಲ್ಲ, ಇಂಥ ಮಾಡಬೇಕಾದ ವಿಹಿತವಾದ ಕರ್ಮ ಇದೆಯಲ್ಲ, ಅದರ ಒಂದು ಅನನುಷ್ಠಾನಂ, ಅದರ ಒಂದು ಅನುಷ್ಠಾನ ಮಾಡದೇ ಇರೋದು, ಇದು ಪ್ರಮಾದ. ಪ್ರಮಾದದಿಂದ ಮಾಡಬಾರದು ಅಂತ ಅರ್ಥ. ಸ ನ ಕರ್ತವ್ಯ, ಅದನ್ನು ಮಾಡಬಾರದು. ಮತ್ತೆ ಅನುಷ್ಠಾತವ್ಯ ಏವ ಧರ್ಮ ಇತಿ ಯಾವತ್, ಅಂದರೆ ಧರ್ಮವನ್ನೇ ಅನುಷ್ಠಾನ ಮಾಡಬೇಕು. ಇಲ್ಲಿ ಏವ ಅಂತ ಅನ್ನೋದನ್ನು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಧರ್ಮ ಏವ ಅನುಷ್ಠಾತವ್ಯ ಅಂತ ಬೇಕಾದ್ರೂ ಹಾಕ್ಬೋದು, ಅಥವಾ ಧರ್ಮ ಅನುಷ್ಠಾತವ್ಯ ಏವ ಅಂತ ಬೇಕಾದ್ರೂ ಹೇಳ್ಬೋದು. ಧರ್ಮವನ್ನೇ ಅನುಷ್ಠಾನ ಮಾಡಬೇಕು, ಮತ್ತೆ ಧರ್ಮದ ಅನುಷ್ಠಾನವನ್ನೇ ಮಾಡಬೇಕು ಅಂತ ಎರಡಕ್ಕೂ ಹಾಕೋಬೋದು. ಯಾವುದನ್ನ? ಅವಧಾರಣಾರ್ಥವನ್ನು. ಮತ್ತು ಏವಂ ಇದೇ ರೀತಿಯಾಗಿ ಕುಶಲಾತ್ ಆತ್ಮರಕ್ಷಣಾರ್ಥಾತ್ ಕರ್ಮಣಃ ನ ಪ್ರಮದಿತವ್ಯಂ. ಇನ್ನು ಕೆಲವು ಆತ್ಮರಕ್ಷಣೆ. ಇಲ್ಲಿ ಆತ್ಮರಕ್ಷಣೆ ಅಂತಂದರೆ ವ್ಯಾಪಕವಾದ ಅರ್ಥದಲ್ಲೂ ಕೂಡ ನಾವು ತೆಗೆದುಕೊಳ್ಬೋದು. ಆತ್ಮರಕ್ಷಣೆ ಅಂತಂದ್ರೆ ಏನು? ಕೇವಲ ದೇಹ ರಕ್ಷಣೆಗೋಸ್ಕರ ಅಂದ್ರೇನು? ದೇಹ ರಕ್ಷಣೆಗೋಸ್ಕರ, ದೇಹ ಪೋಷಣೆಗೋಸ್ಕರ ಅಂದ್ರೇನು? ಅಂದರೆ ದೇಹವು ದೃಢವಾಗಿ ಇರುವುದಕ್ಕೆ, ಯಾವ ರೋಗ ರುಜಿನಗಳು ಬರಬಾರದು. ಯಾಕೆ ಅಂತಂದರೆ ರೋಗ ರುಜಿನಗಳು ಬಂದು ಬಿಟ್ಟರೆ, ಯಾವುದು ಶರೀರ ಶಿಥಿಲವಾಗಿ ಬಿಟ್ಟರೆ ಏನಾಗುತ್ತೆ? ಆವಾಗ ನೀನು ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಆಗುವುದಿಲ್ಲ. ಹೌದು ತಾನೆ? ಯಾವಾಗ ಶರೀರ ದೃಢವಾಗಿದ್ದರೆ ಮಾತ್ರ ಧರ್ಮ, ಅಷ್ಟೇ. ಇಲ್ಲದೇ ಧರ್ಮ ಆಗಿರೋ ಮೇಲೆ ಬಿಡಬೇಕಾಗುತ್ತೆ. ಹೀಗೆ ಆದ್ದರಿಂದ ಏನು? ದೇಹ ರಕ್ಷಣೆಗೋಸ್ಕರ ಕರ್ಮವನ್ನು ನೀನು ಅದಕ್ಕೇನು ಬೇಕೋ ಆ ಕರ್ಮದಿಂದ ಚ್ಯುತನಾಗಬೇಡ, ಬಿಡಬೇಡ, ಅದನ್ನು ಮಾಡಬೇಕು. ಅದಕ್ಕೇನು ಬೇಕೋ ಅದನ್ನು ಮಾಡಬೇಕು. ಇನ್ನೊಂದು, ಇಲ್ಲಿ ಆತ್ಮರಕ್ಷಣಾ ಅಂತ ಅರ್ಥದಲ್ಲಿ ಇದು ಆತ್ಮ ಅಂತಕ್ಕಂಥದ್ದು ಯಾವುದಿದು? ತನ್ನ ಸ್ವರೂಪ. ಆತ್ಮ ಅಂದ್ರೇನು? ಸ್ವರೂಪ. ಹೌದು ತಾನೆ? ಇದು ಕುಶಲ ಅಂತಂದರೆ ಈ ಕುಶಲವೇ ಸ್ವಾಮಿ ಅಂತ ಕೇಳ್ತಾರೆ. ಅಲ್ಲಿ ಬೇರೆ ಅರ್ಥ ಇರ್ಬೋದು. ಕುಶಲ ದೈಹಿಕವಾಗಿ ಕುಶಲವಾಗಿದ್ದೀರಾ ಅಂತ ದೈಹಿಕವಾಗಿ ಕುಶಲವಾಗಿದ್ದರೂ ಕೂಡ ಇಲ್ಲಿ ಕುಶಲ ಅಂತ ಕೇಳಿದ್ರೆ ಏನು? ನೀವು ದೈಹಿಕವಾಗಿಯೂ ಕುಶಲರಾಗಿದ್ದೀರಾ, ಮತ್ತೆ ಸ್ವರೂಪದಿಂದಲೂ ಕುಶಲರಾಗಿದ್ದೀರಾ. ಅಂದ್ರೇನು? ನಿಮ್ಮ ಸ್ವರೂಪವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಕೇಳಬೇಕು. ಅದಕ್ಕೊಂದು ನಿಯಮ ಮಾಡಿದ್ರು. ಈಗ ನೋಡಿ, ನಾವು ಯಾರು ಸಿಕ್ಕಿದ್ರೆ ಏನು ಸ್ವಾಮಿ ಆರೋಗ್ಯವೇ ಅಂತ ಕೇಳ್ತೇವೆ. ಹೌದು ತಾನೆ? ಆರೋಗ್ಯವೇ ಅಂತ ಏನು? ಜನರಲ್ ಸಾಮಾನ್ಯವಾಗಿ ಕೇಳಬಹುದು, ಯಾರು ಬೇಕಾದ್ರೂ ಕೇಳಬಹುದು. ಆವಾಗ ಆರೋಗ್ಯ ಏನರ್ಥ ಆಗುತ್ತೆ? ದೈಹಿಕವಾದ ಆರೋಗ್ಯ. ಶರೀರವನ್ನು ದೃಢವಾಗಿ ಇಟ್ಕೊಂಡಿದ್ದೀರಾ ಸ್ವಾಮಿ, ನಿಮಗೆ ಏನು ವಿಹಿತವಾಗಿದೆಯೋ ಕರ್ಮವನ್ನು ಧರ್ಮವನ್ನು ಮಾಡ್ತಾ ಇದ್ದೀರಾ ಸ್ವಾಮಿ ಅಂತ ಅರ್ಥ. ಕೇಳಬಹುದು, ಆರೋಗ್ಯವಾಗಿದ್ದೀರಾ ಅಂತ ಕೇಳ್ಬೋದು. ಆದರೆ
ಬ್ರಾಹ್ಮಣನನ್ನು ಪ್ರಶ್ನೆ ಮಾಡಬೇಕಾದರೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ, ವೇದ ವಿದ್ವಾಂಸ, ಅನುಷ್ಠಾನ ತತ್ಪರ ಬರ್ತಾ ಇದ್ದಾನೆ. ಅವನು ಕಂಡಾಗ ಏನು ಮಾಡ್ಬೇಕು ನಾವು? ಏನಪ್ಪ ಆರೋಗ್ಯವಾಗಿದ್ದೀಯಾ ಅಂತ ಕೇಳಬಾರದು. ಅರೆ, ಇನ್ನೇನು ಮಾಡಬೇಕು ಅಂದರೆ ಆವಾಗ ಅವನು ಏನು ಕೇಳಬೇಕು ಗೊತ್ತೇ? ಏನು ಸ್ವಾಮಿ ತಾವು ಕುಶಲವೇ ಅಂತ ಕೇಳಬೇಕು. ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್. ಬ್ರಾಹ್ಮಣನಿಗೆ ಏನು ಸ್ವಾಮಿ ಆರೋಗ್ಯವಾಗಿದ್ದೀರಾ ನೀವು ಅಂತ ಕೇಳಬಾರ್ದು. ಬೇರೆಯವ್ರಿಗೆ ಕೇಳಿ, ತೊಂದರೆ ಇಲ್ಲ, ಏನಿಲ್ಲ. ಇವನನ್ನು ಕುಶಲವಾಗಿದ್ದೀರಾ ಸ್ವಾಮಿ ಅಂತ ಕೇಳಬೇಕು. ಹಾಗಾದ್ರೆ ಏನರ್ಥ ನೋಡಿ ಸ್ವಾಮಿ, ನೀವು ದೈಹಿಕವಾಗಿಯೂ ಆರೋಗ್ಯವಾಗಿದ್ದೀರಾ, ಮತ್ತೆ ಮಾನಸಿಕವಾಗಿಯೂ ಆರೋಗ್ಯವಾಗಿದ್ದೀರಾ, ಮತ್ತೆ ಸ್ವರೂಪದಿಂದಲೂ ಆರೋಗ್ಯವಾಗಿದ್ದೀರಾ, ನಿಮಗೆ ವೇದಾಂತ ಅರ್ಥವಾಗಿದೆಯಾ, ಅನುಭವ ಆಗಿದೆಯಾ, ಅದು ಇಷ್ಟೂ ಅರ್ಥದಲ್ಲಿ. ಆದ್ದರಿಂದ ಬ್ರಾಹ್ಮಣನನ್ನು ಕಂಡಾಗ ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್, ಬ್ರಾಹ್ಮಣನನ್ನು ಸ್ವಾಮಿ ಕುಶಲವೇ ಅಂತ ಕೇಳಬೇಕು ಅಂತ ನಿಯಮ ಮಾಡಿದ್ದಾರೆ ಧರ್ಮಶಾಸ್ತ್ರ. ನಿಯಮ ಇದು. ಹೀಗೆ ಕುಶಲ ಅಂತಂದರೆ ಇಲ್ಲಿ ಎರಡು ಅರ್ಥವನ್ನು ಇಟ್ಕೊಳ್ಬೋದು. ಆತ್ಮರಕ್ಷಣೆ ಅಂತಂದರೆ ದೇಹ ರಕ್ಷಣೆ, ಮತ್ತು ಆ ಒಂದು ಅಂತಃಕರಣ ರಕ್ಷಣೆ, ಮತ್ತು ಸ್ವರೂಪ ರಕ್ಷಣೆ ಮಾಡ್ಕೊಂಡಿದ್ದೀಯೇ, ಅಂದರೆ ಅದಕ್ಕೆ ಬೇಕಾದಂತಹ ಕರ್ಮವನ್ನು ಮಾಡ್ತಾ ಇದ್ದೀಯಾ ಅಂತ. ಏನು ಅದಕ್ಕೆ ಬೇಕಾದಂಥ ಕರ್ಮಗಳು? ಎಲ್ಲ ಸಾಧನಗಳು, ಯಮ ನಿಯಮ, ಇಂತಹ ಸಾಧನಗಳು, ಮತ್ತು ಈ ಒಂದು ವೇದಾಂತ ಮಂತ್ರಗಳ ಒಂದು ಅಧ್ಯಯನ, ಇದನ್ನು ಮಾಡ್ತಾ ಇದ್ದೀರಾ ಅಂತ ಅದು ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಆಯಿತು. ಇನ್ನು ಭೂತಿ ಭೂತ್ಯೈನ ಪ್ರಮದಿತವ್ಯಂ ಅಂತ ಹೇಳಿದ್ರು. ಭೂತಿ ಅಂದ್ರೇನು? ಭೂತಿ ಅಂದರೆ ಐಶ್ವರ್ಯ ಅಂದರೆ ವಿಭವ ಅಂತ ಅರ್ಥ. ಈ ಭೂತಿ ಅಂತಕ್ಕಂಥದ್ದು 8 ಅಂತಕ್ಕಂಥದ್ದು ಹೇಳ್ತಾರೆ. ಹೌದು ತಾನೆ? ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಸಿಷ್ಠಂ ಚಾಷ್ಟಭೂತಯ. ಅಷ್ಟಭೂತಿ ಅಂದ್ರೆ ಒಂದೇ, ಅಷ್ಟಸಿದ್ಧಿ ಅಂದ್ರೆ ಒಂದೇ, ಎಲ್ಲ ಒಂದೇ. ಮತ್ತು ಇದಕ್ಕೆ ಇಂಥ ಇದೆ, ಇದು ವಿಭೂತಿ. ಇದು ತಸ್ಯ ಭೂತ್ಯೈಹಿ, ಭೂತ್ಯರ್ಥ ಅಂದರೆ ಆ ಒಂದು ವಿಭೂತಿಯನ್ನು ಪಡೆಯುವುದಕ್ಕೋಸ್ಕರ ಏನು ಮಂಗಲಯುಕ್ತಾತ್ ಕರ್ಮಣ ನ ಪ್ರಮದಿತವ್ಯಂ. ಅದಕ್ಕೇನು ಮಂಗಳಯುಕ್ತವಾದ ಅಂದರೆ ಮಂಗಳದಿಂದ ಕೂಡಿಕೊಂಡಿರತಕ್ಕಂಥ ಕರ್ಮವನ್ನು ಮಾಡಬೇಕು. ಅದರಿಂದ ನೀನು ಚ್ಯುತನಾಗಬೇಡ. ಕರ್ಮಣ ಇವೆಲ್ಲ ಪಂಚವಿಭಕ್ತಿ ಕರ್ಮಣ ಅಂತಕ್ಕಂಥ ಏಕವಚನ. ಕರ್ಮದಿಂದ ನೀನು ಚ್ಯುತನಾಗಬೇಡ. ಆಯಿತು. ನಂತರ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಹಿಂದೆ ಎಲ್ಲ ಹೇಳಿದ್ರು ಋತಂಚ ಸ್ವಾಧ್ಯಾಯ ಪ್ರವಚನೇಚ. ಎಷ್ಟು ಅದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಇಲ್ಲೂ ಅದನ್ನು ಹೇಳ್ತಾ ಇದೆ. ನೋಡಪ್ಪ, ನೀನು ಹೋಗ್ತಾ ಇದ್ದೀಯೇ, ಗುರುಕುಲವನ್ನು ದಾಟಿ ಹೋಗ್ತಾ ಇದ್ದೀಯೇ, ಸ್ನಾತಕನಾಗಿದ್ದೀಯೇ, ನಿನಗೆ ನಾನು ಸಮಾವರ್ತನೆಯನ್ನು ಕೂಡ ಮಾಡಿಸಿಬಿಟ್ಟಿದ್ದೇನೆ. ಅಂದ್ರೇನು ಸಮಾವರ್ತನೆ? ಇನ್ನೇನಿಲ್ಲ, ಕ್ಲೀನ್ ಚಿಟ್, ನೀನು ಗೃಹಸ್ಥ ಧರ್ಮಕ್ಕೆ ಹೋಗಬಹುದು ಅಂತ ಒಂದು ಅಪ್ಪಣೆ. ಅದಕ್ಕೆ ಸಮಾವರ್ತನೆ ಏನು? ಮುಗಿಸ್ತಕ. ವೇದವನ್ನು ಗುರುಕುಲಕ್ಕೆ ಬಂದಾಗ ಪ್ರಾರಂಭ ಮಾಡಿದ್ದ, ಎಲ್ಲ ಮುಗಿಸಿದ ಮೇಲೆ ಮಾಡತಕ್ಕಂಥ ಎಲ್ಲ ಮುಗಿಯಿತು, ನಾನು ಅಧ್ಯಯನ ಸಂಪನ್ನನಾಗಿದ್ದೇನೆ ಅಂದರೆ ಏನರ್ಥ? ಅರ್ಥಪೂರ್ಣವಾಗಿ ವೇದವನ್ನು ಅಧ್ಯಯನ ಮಾಡಿದ್ದೇನೆ ಅಂತ ಅರ್ಥ. ಅದಕ್ಕೆ ಒಂದು ಏನು ಮಾಡಿದ್ದೀಯಪ್ಪ ಸರ್ಟಿಫಿಕೇಟ್ ಇದ್ದ ಹಾಗೆ ಅದು ಸಮಾವರ್ತನೆ, ಅದನ್ನು ಮಾಡಿಸ್ಬಿಟ್ಟಿದ್ದೇನೆ. ಇಲ್ಲೇನೋ ಮಾಡ್ತಾ ಇದ್ದೆ, ಸ್ವಾಧ್ಯಾಯ ಪ್ರವಚನ ಮಾಡ್ತಾ ಇದ್ದೆ, ನೀನು ಹೋಗ್ತಾ ಇದ್ದೀಯೇ, ಗೃಹಸ್ಥರಾಗ್ತೀಯ, ಏನೇನೋ ತಾಪತ್ರಗಳು ಏನಾಯ್ತು ಗೊತ್ತಿಲ್ಲ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಬ್ರಾಹ್ಮಣನಿಗೆ ಬಹಳ ಮುಖ್ಯವಾದ ಕರ್ಮ ಇದು. ಇವತ್ತಿಗೂ ಕೂಡ ಮಾಡ್ತಕ್ಕಂಥವ್ರು ಇದ್ದಾರೆ, ಪುಣ್ಯಾತ್ಮರು, ಇಲ್ಲ ಅಂತ ನಾವು ಹೇಳಬಾರ್ದು. ಇವತ್ತಿಗೂ ಕೂಡ ಸ್ವಾಧ್ಯಾಯ ಪ್ರವಚನ ಅಂತಕ್ಕಂಥ ಅಂದರೆ ಏನು, ಅವರು ಟೈಮ್ ಇಲ್ಲ. ಎಷ್ಟು ಒಂದು ರುಕ್ಕು ಸರ್, ಒಂದೇ ಒಂದು ರುಕ್ಕು ಹೇಳಿ ಸಾಕು. ಅವ್ರಿಗೆ ಇಷ್ಟೇ ಹೇಳಬೇಕು, ಏನು ಒಂದು ಮಂಡಲಾರೆ ಹೇಳಬೇಕು, ಒಂದು ಸೂಕ್ತ ಪೂರ್ತಿ ಹೇಳ್ಬಿಡ್ಬೇಕು, ಆ ಥರನೇ ಒಂದು ಅನುವಾಕ ಹೇಳಬೇಕು, ಎಂಥದ್ದು ಇಲ್ಲ. ಒಂದು ಸೂಕ್ತ, ಒಂದು ಮಂತ್ರ ಹೇಳಿ ಸಾಕು ಅಂತ ಹೇಳಿ ಆ ಸ್ವಾಧ್ಯಾಯ ತಾನು ಹೇಳೋದು, ಮತ್ತು ಪ್ರವಚನ ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸುವುದು. ಸ್ವಂತ ಅಧ್ಯಯನ ಮತ್ತು ಅಧ್ಯಾಪನ ಎರಡೂ ಕೂಡ. ಇದರಿಂದ ಯಾವತ್ತೂ ಕೂಡ ಪ್ರಮದಿತವ್ಯಂ ಅಂದರೆ ಇದರಿಂದ ನೀನು
ಪ್ರಮಾದವನ್ನು ಹೊಂದಬೇಡ, ಇದನ್ನು ಬಿಡಬೇಡ ಅಂತಕ್ಕಂಥ. ಇಲ್ಲಿ ಹಾಕ್ಬಿಡ ಸ್ವಾಧ್ಯಾಯ ಅಧ್ಯಯನಂ ಪ್ರವಚನಂ ಅಧ್ಯಾಪನಂ. ಸ್ವಾಧ್ಯಾಯನ ಅಧ್ಯಯನ, ಪ್ರವಚನ ಅಂದರೆ ಅಧ್ಯಾಪನ. ತಾಭ್ಯಾಂ ನ ಪ್ರಮದಿತವ್ಯಂ. ಅವೆರಡರಿಂದಲೂ ಕೂಡ ನೀನು ಚ್ಯುತನಾಗಬೇಡ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮರೆತಾದರೂ ಕೂಡ, ಮುನಿ ಮರೆತೂ ಕೂಡ ಇದರಿಂದ ಚ್ಯುತನಾಗಬೇಡ. ಅಂದರೆ ತೇಹಿ ನಿಯಮೇನ ಕರ್ತವ್ಯ ಇತ್ಯರ್ಥ. ಅಂದರೆ ಅದು ನೀನು ನಿಯಮದಿಂದ, ಅದು ನಿನ್ನಿಂದ ಮಾಡಲ್ಪಡಬೇಕು, ನೀನು ಅದನ್ನು ನಿಯಮದಿಂದ ಮಾಡಬೇಕು. ಮತ್ತು ಇದೇ ರೀತಿ ದೇವ ಪಿತೃಕಾರ್ಯಾಭ್ಯಾಮ್ನ ಪ್ರಮದಿತವ್ಯಂ. ಮತ್ತು ದೇವ ಕಾರ್ಯಗಳು ಇರ್ತವೆ, ಅಕಸ್ಮಾತ್ ದೇವ ಕಾರ್ಯ ಮಾಡ್ತಾ ಇರ್ತೇವೆ, ಮತ್ತು ಪಿತೃಕಾರ್ಯವನ್ನು ಮಾಡ್ತಾ ಇರ್ತೇವೆ. ಪಿತೃಕಾರ್ಯ ಏನು? ಪಿತೃಕಾರ್ಯದೇನು ಮಾಡಲೇಬೇಕಪ್ಪ. ಏನು ಮಾಡಬೇಕು? ಸಂಕ್ರಮಣ ಬಂತು, ತರ್ಪಣ ಕೊಡಯ್ಯ. ಅಮಾವಾಸ್ಯೆ ಬಂತು, ತರ್ಪಣ ಕೊಡಯ್ಯ. ಮತ್ತು ಒಂದು ವರ್ಷ ಕಾಲ ಶ್ರಾದ್ದ ಬಂತು, ನಿಮ್ಮ ತಂದೆಯವರು ಸ್ಮರಿಸ್ಕೋ, ಏನು ವಿಹಿತವಾಗಿದೆಯೋ ಆ ರೀತಿ ಶ್ರಾದ್ದವನ್ನು ಮಾಡು. ಎಲ್ಲ ಪಿತೃ ಕಾರ್ಯ ಇವೆಲ್ಲ. ಇದು ದೇವ ಕಾರ್ಯ. ಎರಡರಿಂದಲೂ ಕೂಡ ನೀನು ಚ್ಯುತನಾಗಬೇಡ. ಎರಡಕ್ಕೂ ಈ ಸಮಾನವಾದ ಒಂದು ಪ್ರಾಮುಖ್ಯತೆ. ದೇವ ಕಾರ್ಯನೂ ಬಿಡಬೇಡ, ಪಿತೃಕಾರ್ಯವನ್ನು ಬಿಡಬೇಡ. ಮತ್ತು ದೈವ ಪಿತ್ರಿಯೇ ಕರ್ಮಣಿ ಕರ್ತವ್ಯೇ. ದೈವ ಪಿತ್ರಿಯೇ ಅಂದರೆ ಪಿತ್ರಿಯೇನೇನು? ಪಿತೃ ದೇವತೆಗೆ ಸಂಬಂಧಪಟ್ಟ ಕರ್ಮಗಳು. ದೈವ ಅಂದರೆ ದೇವತೆಗೆ ಸಂಬಂಧಪಟ್ಟ ಕರ್ಮಗಳು. ಎರಡೂ ಕರ್ಮಗಳನ್ನು ನೀನು ಮಾಡಲೇಬೇಕು, ಕರ್ತವ್ಯೇ ಅಂತ ಅರ್ಥ. ನಿಯಮನ ಮಾಡಿ ಹೇಳ್ತಾ ಇದ್ದಾರೆ. ಇದು ಒಂದು ಘಟ್ಟ ಆಯಿತು ಇಲ್ಲಿಯವರೆಗೆ. ಇನ್ನೊಂದು ಘಟ್ಟ ಇದೆ, ಅದನ್ನು ಮುಂದೆ ಏನು ಮಾಡಬೇಕು ಅಂತ ಅನ್ನೋದನ್ನು ನೋಡಿ, ಎಷ್ಟು ವಿಧಾನ ಮಾಡಿ ಹೇಳ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕಪ್ಪ ನೀನು ಅಂತಕ್ಕಂಥದ್ದನ್ನು ಅದನ್ನು ಮುಂದೆ ಹೇಳ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.